ರಾಜ್ಯದ ಪವಿತ್ರ ಕ್ಷೇತ್ರ ಕೊಡಗು ಜಿಲ್ಲೆಯ ಭಾಗಮಂಡಲ ತ್ರಿವೇಣಿ ಸಂಗಮವನ್ನ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಇನ್ನು ದೇಶದ ಪವಿತ್ರ ಯಾತ್ರಾ ಸ್ಥಳದಂತೆ ಭಾಗಮಂಡಲ ಕೂಡ ಇನ್ನು ಮುಂದೆ ಕಂಗೊಳಿಸಲಿದೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ನದಿಗಳಿಗೆ ತಡೆಗೋಡೆ ಕಲ್ಲಿನ ನೆಲಹಾಸು, ಮತ್ತೊಂದು ಕಡೆ ವಿನೂತನ ಪ್ರವೇಶ ದ್ವಾರ ಜೊತೆಗೆ ಕಾರಂಜಿ ವ್ಯವಸ್ಥೆ ಮಾಡುತ್ತಿರುವ ದೃಶ್ಯ. ಇದು ಭಾಗಮಂಡಲ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಯ ದೃಶ್ಯ. ತ್ರಿವೇಣಿ ಸಂಗಮದಲ್ಲಿ ಭಕ್ತಾದಿಗಳನ್ನ ಮೂಲಭೂತ ಸೌಕರ್ಯದ ಕೊರತೆ ಕಾಡ್ತಾ ಇತ್ತು. ಆದ್ದರಿಂದ ಮೂಲಭೂತ ವ್ಯವಸ್ಥೆ ಸೇರಿದಂತೆ ಯಾತ್ರಾ ಸ್ಥಳವನ್ನ ಕಂಗೊಳಿಸುವಂತೆ ಮಾಡಲಾಗ್ತಾ ಇದೆ. ಕಳೆದ ಅಕ್ಟೋಬರ್ ತಿಂಗಳಲ್ಲಿ ನಡೆದ ತಲಕಾವೇರಿ ಜಾತ್ರೆಗೆ 2 ಕೋಟಿ ಹಣ ಬಿಡುಗಡೆ ಮಾಡಲಾಗಿತ್ತು. ಇದರಲ್ಲಿ ಸುಮಾರು 1,20,00,000 ಹಣ ಉಳಿದಿದೆ. ಇದಕ್ಕೆ ಮತ್ತಷ್ಟು ಹಣವನ್ನ ಸೇರಿಸಿ ಈ ಅಭಿವೃದ್ಧಿ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ಈಗಾಗಲೇ ಕಾಮಗಾರಿ ಆರಂಭವಾಗಿ 1 ತಿಂಗಳು ಕಳೆದಿದೆ. ಮುಂದಿನ 1 ತಿಂಗಳೊಳಗೆ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಇನ್ನು ಮೇಲ್ಸೇತುವೆ ಉದ್ಘಾಟನೆಯಾಗುವ ಸಾಧ್ಯತೆ ಇದೆ. ಕಾಮಗಾರಿ ಬಂದು ಲಾಸ್ಟ್ ಮಂತ್ 13ನೇ ತಾರೀಕು ಸ್ಟಾರ್ಟ್ ಆಯಿತು. ಅದಾದಮೇಲೆ ಇಲ್ಲಿ ಇದು ಆಂಟಿ ಸ್ಕಿಡ್ಡು ಇದು ನಡೀತಾ ಇದೆ. ಅಂದರೆ ಇಲ್ಲಿ ಜನ ಓಡಾಡೋದಕ್ಕೆ ಜಾರ್ತಾರೆ ಬೀಳ್ತಾರೆ ಅಂದ್ಬಿಟ್ಟು ಮೊದಲು ಚೆನ್ನಾಗಿ ಬರೀ ಮಣ್ಣಿತ್ತಿಲ್ಲಿ. ಅದಕ್ಕೆ ಇವಾಗ ಆಂಟಿ ಸ್ಕಿಡ್ಡು ಇದಾಕಿ ಗ್ರಾನೈಟ್ ಹಾಕ್ಸ್ತಾ ಇದ್ದೀರಿ. ಆಮೇಲೆ ಸ್ವಲ್ಪ ಆ ಕಡೆ ಪಾತ್ವೇ ಇದೆ. ಆಮೇಲೆ ತಿರ್ಗಾ ಈ ಕಡೆ ಒಂದು ರಿಟರ್ನಿಂಗ್ ವಾಲ್ ನಡೀತಾ ಇದೆ. ಆ ರಿಟರ್ನಿಂಗ್ ವಾಲ್ ಅಲ್ಲಿ ಮುಂಚೆ ಬೇರೆ ಕಲ್ಲಿತ್ತು, ಎಲ್ಲ ಜಾರ ಹೋಗ್ತಾ ಇತ್ತು. ಅದಕ್ಕೀಗ ಆ ನದಿ ಹತ್ರ ಅಲ್ಲಿ ರಿಟರ್ನಿಂಗ್ ವಾಲ್ ನಡೀತಾ ಇದೆ. ಆಮೇಲೆ ಈ ಸುತ್ತ ದೇವಸ್ಥಾನ ಕಟ್ಟೆ ಇದೆಯಲ್ಲ, ಕಟ್ಟೆಗಳಿಗೆಲ್ಲ ಒಂಥರ ಕಲ್ಲು ಥರ ಇತ್ತು, ಹಳೆ ಥರ. ಅದನ್ನ ಗ್ರಾನೈಟ್ ಹಾಕಿ ತುಂಬ ಸುಂದರವಾಗಿ ಮಾಡ್ತಾ ಇದ್ದೀರಿ. ಇನ್ನು ಇಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿ ಬಗ್ಗೆ ಹೇಳೋದಾದ್ರೆ, ನೆಲಕ್ಕೆ ಕಲ್ಲು ಹಾಸು, ನದಿಗೆ ತಡೆಗೋಡೆ, ಪ್ರವೇಶ ದ್ವಾರ, ಲಾನ್, ಕಾರಂಜಿ ಸೇರಿದಂತೆ ಇನ್ನಿತರ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಇದರ ನಡುವೆ ಇದಕ್ಕೆ ರಾಜಕೀಯ ಕೂಡ ಪ್ರವೇಶವನ್ನ ಮಾಡಿದೆ. ಸ್ಥಳೀಯ ಗ್ರಾಮ ಪಂಚಾಯಿತಿವರೆಗೆ ಈ ಬಗ್ಗೆ ಯಾವುದೇ ಮಾಹಿತಿಯನ್ನ ನೀಡಿಲ್ವಂತೆ. ಅಧಿಕಾರಿಗಳು ಮಾಹಿತಿಯನ್ನ ಕೊಡುತ್ತಿದ್ದಕ್ಕೆ ಅಸಮಾಧಾನ ವ್ಯಕ್ತವಾಗಿದೆ. ಭಾಗಮಂಡಲದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಸ್ವಾಗತಾರ್ಹ. ನಮ್ಮ ಭಾಗಮಂಡಲ ಜನತೆ ಪರವಾಗಿ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದನೂ ಇಲ್ಲಿ ಯಾವುದೇ ಕಾಮಗಾರಿ ಆದರೂ ಸಹ ನಮ್ಮದು ಸ್ವಾಗತಾರ್ಹ. ಆದರೆ ಇಲ್ಲಿ ಈಗ ಸಂಗಮದಲ್ಲಿ ಆಗುತ್ತಿರುವ ಕೆಲಸನೂ ಹಾಗೆ ಉತ್ತಮ ಕೆಲಸನೇ. ಆದರೆ ಇಲ್ಲಿ ಸ್ಥಳೀಯವಾಗಿ ಇವರು ಏನೇ ಒಂದು ಚರ್ಚೆ ಮಾಡದೆ, ಪಂಚಾಯಿತಿ ಅವಗಣನೆಗೂ ಬಾರದೆ ಈ ಕೆಲಸನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಮಾಹಿತಿ ಕೇಳಿದರೆ ಯಾವುದು ಮಾಹಿತಿನೂ ಕೊಡ್ತಾ ಇಲ್ಲ. ಗಾರ್ಡನ್ ಬರ್ತದೆ ಅಂತೆ, ಇನ್ನು ಯಾವುದೆಲ್ಲೋ ಕಾರಂಜಿಗಳು ಮಾಡ್ತಾರಂತೆ, ಸೀಟಿನ ವ್ಯವಸ್ಥೆ ಮಾಡ್ತಾರೆ. ಆದರೆ ಇಲ್ಲಿ ಸೀಟಿನ ವ್ಯವಸ್ಥೆ ಮಾಡುವಂಥದ್ದು ಸೂಕ್ತ ಅಲ್ಲ. ದೇಶದ ಬೇರೆ ಬೇರೆ ಯಾತ್ರಾ ಸ್ಥಳದಂತೆ ಭಾಗಮಂಡಲದ ತ್ರಿವೇಣಿ ಸಂಗಮವನ್ನು ಕೂಡ ಅಭಿವೃದ್ಧಿ ಕೆಲಸವನ್ನು ಮಾಡಲಾಗ್ತಿದೆ. ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಸರ್ಕಾರದಿಂದ ಈ ಅಭಿವೃದ್ಧಿ ಕೆಲಸ ಆಗ್ತಿರುವಂಥದ್ದು. ಇನ್ನು 1 ತಿಂಗಳ ಒಳಗೆ ಇದು ಭಕ್ತಾದಿಗಳಿಗೆ ಮುಕ್ತವಾಗಲಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.